ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಸುನೀತಾ. ಸರ್ಕಾರಿ ಪ್ರೌಢಶಾಲೆ ಮದನೂರು, ತಾಲೂಕು ಕಮಲ್ ನಗರ್, ಜಿಲ್ಲೆ ಬೀದರ್. ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಮಾತೆಂಬುದು ಜ್ಯೋತಿರ್ಲಿಂಗ ಕಾರ್ಯಕ್ರಮದಲ್ಲಿ ನಮಗೆ ನೀಡಿದಂತಹ ಒಂದು ಟಾಸ್ಕಿನ ಪ್ರಕಾರ ನಾನು ಒಂದೆರಡು ಮಾತುಗಳನ್ನು ಹೇಳಲು ಬಯಸ್ತಾ ಇದ್ದೀನಿ. ಆತ್ಮೀಯರೇ, ನಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲದಿದ್ದಾಗ, ದೃಢ ಸಂಕಲ್ಪ ಇಲ್ಲದಿದ್ದಾಗ ನಾವು ಯಾವ ರೀತಿ ಮೋಸ ಹೋಗ್ತೇವೆ ಅನ್ನೋದನ್ನು ಒಂದು ಉದಾಹರಣೆಯ ಮೂಲಕ, ಒಂದು ಸಣ್ಣ ಕಥೆಯ ಮೂಲಕ ಹೇಳಲು ಬಯಸುತ್ತಿದ್ದೇನೆ. ಸ್ನೇಹಿತರೆ, ಒಂದು ದಿವಸ ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದನು. ಆ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ವಿವಾಹಗಳನ್ನು ಆತನು ವಿವಾಹ ನೆರವೇರಿಸಿದ್ದಕ್ಕಾಗಿ ಎಲ್ಲರೂ ಆತನನ್ನು ತುಂಬ ಕೊಂಡಾಡುತ್ತಾ ಇದ್ದರು. ಒಂದು ದಿವಸ ಒಬ್ಬ ಶ್ರೀಮಂತ ಆತನಿಗೆ ಒಂದು ಹಸುವನ್ನು ಕಾಣಿಕೆಯಾಗಿ ನೀಡಿದ. ಆ ಬ್ರಾಹ್ಮಣನು ತುಂಬ ಸಂತಸದಿಂದ ಆ ನೀಡಿದಂಥ ಕಾಣಿಕೆಯನ್ನು, ಆ ಹಸುವನ್ನು ಒಂದು ಹಗ್ಗದಿಂದ ಎಳೆದೊಯ್ತಾ ಇದ್ದನು. ಆವಾಗ ಅಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ಠಕ್ಕ ಮನುಷ್ಯ ಆತನು ಅವರ ಎದುರಿಗೆ ಬಂದು, ಏ ಬ್ರಾಹ್ಮಣನೇ, ನೀನು ಕತ್ತೆಯನ್ನು ಏಕೆ ಕೊಂಡೊಯ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಆವಾಗ ಬ್ರಾಹ್ಮಣ ಅಂತಾನೆ, ಇದು ಕತ್ತೆ ಅಲ್ಲ, ಇದು ಹಸು, ಇದು ನನಗೆ ಕಾಣಿಕೆಯಾಗಿ ನೀಡಿದ್ದಾರೆ, ನಾನು ನಮ್ಮ ಮನೆಗೆ ಕೊಂಡೊಯ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಆ ಮನುಷ್ಯ ಹೇಳ್ತಾನೆ, ನೋಡು, ನೀನು ಒಯ್ತಾ ಇರೋದು ಹಸು ಅಲ್ಲ, ಕತ್ತೆ. ಆ ಕತ್ತೆಯನ್ನು ನೋಡಿ ಜನರು ಊರಿನಲ್ಲಿ ನಿನ್ನನ್ನು ನೋಡಿ ನಗಬಾರ್ದು ಅಂತ ಹೇಳ್ತಾ ಇದ್ದೀನಿ, ನಿನ್ನಿಷ್ಟ ಅಂಥೇಳಿ ಆತ ಮುಂದೆ ಸಾಕ್ತಾನೆ. ಆ ಬ್ರಾಹ್ಮಣನು ಆ ಕತ್ತೆಯನ್ನು, ಆ ಹಸುವನ್ನು ತೆಗೆದುಕೊಂಡು ಸ್ವಲ್ಪ ಮುಂದೆ ಹೋದಾಗ ಇನ್ನೊಬ್ಬ ಅವನೇ ಗೆಳೆಯ ಠಕ್ಕ ಮನುಷ್ಯ ಬಂದು, ನೋಡಿದರೆ ಬ್ರಾಹ್ಮಣನಂತೆ ಕಾಣ್ತಾ ಇದೆಯಾ, ಆದರೆ ನಿನ್ನ ಕೈಯಲ್ಲಿ ಹಂದಿಯನ್ನು ತೆಗೆದುಕೊಂಡು ಹೋಗ್ತಾ ಇದೆಯಲ್ಲ ಅಂತ ಕೇಳ್ತಾನೆ. ಆವಾಗ ಏನಿದು ವಿಚಿತ್ರ, ಹಿಂದೆ ಒಬ್ಬವ ಕತ್ತೆ ಅಂದ, ಈತನು ಹಂದಿ ಅಂತ ಇದ್ದಾನೆ, ನನ್ನ ಕೈಯಲ್ಲಿರುವುದು ಹಸು, ಇವರಿಗೆ ಹೇಗೆ ಈ ರೀತಿ ಕಾಣ್ತಾ ಇದೆ ಅಂಥೇಳಿ ಸ್ವಲ್ಪ ವಿಚಾರ ಮಾಡ್ತಾನೆ. ಇದು ಹಂದಿ ಅಲ್ಲಪ್ಪ, ಇದು ಹಸು ಅಂತ ಹೇಳಿದಾಗ, ಏನೋ ಹೋಗೋ, ನೀನು ನಗೆಗೀಡಾಗ್ತೀಯಾ ಅಂಥೇಳಿ ಆತನು ಕೂಡ ಮುಂದೆ ಹೋಗ್ತಾನೆ. ಹೀಗೆ ಮುಂದೆ ಹೋಗ್ತಾ ಇರುವಾಗ ಇನ್ನೂ ಒಬ್ಬವ ಠಕ್ಕ ಮನುಷ್ಯ, ಇವನ ಗೆಳೆಯ ಅಲ್ಲಿ ಬಂದು, ಏನಿದು ಅಂಥೇಳಿ ಆತನನ್ನು, ಆ ಪ್ರಾಣಿಯನ್ನು ದುರ್ಗುಟ್ಟಿ ನೋಡ್ತಾನೆ. ನೋಡಿದಾಗ, ಯಾಕೆ ಈ ರೀತಿ ನೋಡ್ತಾ ಇದ್ದೀರಿ ಅಂತ ಕೇಳಿದಾಗ, ಏನು ಇಂಥ ಕ್ರೂರ ಪ್ರಾಣಿಯನ್ನು ತೆಗೆದುಕೊಂಡು ಹೋಗ್ತಾ ಇದೆಯಲ್ಲ, ಅದನ್ನು ನಿನಗೆ ಏನಾದರೂ ಮಾಡಿದರೆ ಹೇಗೆ ಅಂಥೇಳಿ ಹೇಳಿದಾಗ, ಆಗ ಬ್ರಾಹ್ಮಣನಿಗೆ ಮೈಯೆಲ್ಲ ಬೆವರುತ್ತೆ. ತುಂಬ ಗಾಬರಿಯಿಂದ ಆತನು ವಿಚಾರ ಮಾಡುತ್ತಾನೆ, ನನ್ನ ಹತ್ರ ಇರುವ ಹಸು ಅದು ತನ್ನ ರೂಪವನ್ನು ಬದಲಾಯಿಸ್ತಾ ಇದೆಯಾ, ಅದು ಮಾಯಾವಿ ಹಸುವೇನಾ, ಇಂಥ ಮಾಯಾವಿ ಹಸುವನ್ನು ತೆಗೆದುಕೊಂಡು ಹೋಗಿ ನಾನು ಮಾಡುವುದಾದರೂ ಏನು, ಮೊದಲು ಕತ್ತೆಯಾಗಿ ಕಾಣ್ತು, ನಂತರ ಹಂದಿಯಾಗಿ ಕಾಣ್ತು, ಈಗಂತೂ ಕ್ರೂರ ಪ್ರಾಣಿಯಾಗಿ ಕಾಣ್ತಾ ಇದೆಯಲ್ಲ ಅಂತ ತಿಳಿದು, ಇದು ಮಾಯಾವಿ ಹಸುನೇ ಇರ್ಬೋದು, ನನಗಷ್ಟೇ ಕಾಣ್ತಾ ಇಲ್ಲೇನೋ ಅಂತ ಆ ಬ್ರಾಹ್ಮಣ ಏನು ಮಾಡ್ತಾನೆ ಅಂದರೆ ಆ ಹಸುವನ್ನು ಅಲ್ಲಿಯೇ ಬಿಟ್ಟು ಹೊರಡು ಹೋಗ್ತಾನೆ. ಇದನ್ನೇ ಕಾಯುತ್ತಾ ಕುಳಿತಿದ್ದ ಮೂರು ಠಕ್ಕ ಮನುಷ್ಯರು ಓಡೋಡಿ ಬಂದು ಸಂತಸದಿಂದ ಆ ಹಸುವನ್ನು ಅಂಗಡಿಗೆ ಒಯ್ದು ಮಾರಾಟ ಮಾಡಿ ಹಣವನ್ನು ಸಂಪಾದಿಸ್ತಾರೆ. ಸ್ನೇಹಿತರೆ, ಕೈಯಲ್ಲಿರುವುದು ಹಸು ಎಂದು ಗೊತ್ತಿದ್ರೂ ಕೂಡ ಇತರರ ಒಂದು ಮಾತಿಗೆ ನಾವು ಹೇಗೆ ಮರುಳಾಗ್ತೇವೆ, ಹೇಗೆ ಮೋಸ ಹೋಗ್ತೇವೆ ಅಂದರೆ, ನಮ್ಮಲ್ಲಿರುವ ದೃಢ ನಮ್ಮಲ್ಲಿರುವ ಒಂದು ನಂಬಿಕೆ ದೃಢವಾಗಿ ಇರದಿದ್ದಾಗ, ನಾವು ದೃಢ ಸಂಕಲ್ಪದಿಂದ ನಮ್ಮ ಮನಸ್ಸಿಗೆ ಒಪ್ಪುವಂತೆ ನಾವು ಆತ್ಮವಿಶ್ವಾಸದಿಂದ ಇದ್ದರೆ ಹೀಗೆ ಮೋಸ ಹೋಗಲು ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ಮೇಲೆ ಮೊದಲು ನಮಗೆ ನಂಬಿಕೆ ಇರಬೇಕಂತ ಹೇಳುತ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.